ಏನು ಮಾಡಬೇಕಾದ್ರೆ ಈ ಬದುಕನ್ನು ಸಂಪದ್ಭರಿತ ಮಾಡಬೇಕಾದರೆ, ಶಾಂತಿ ಪೂರ್ಣ ಮಾಡಬೇಕಾದರೆ, ಸತ್ಯದ ಬೆಳಕಿನಿಂದ ಈ ಬದುಕನ್ನು ಬೆಳಗಬೇಕಾದರೆ ಏನು ಮಾಡಬೇಕು? ಒಂದು ಎರಡು ಕೆಲಸ ಮಾಡಬೇಕು. ಏನು ಆತ ಹೇಳ್ತಾನೆ? ನಿಶ್ಚಯ ದಾರ್ಢ್ಯ ಊರ್ಧ್ವ. ಮೊದಲ ನಿಶ್ಚಯ ಮಾಡಬೇಕು. ನಾನು ಇಂಥದೊಂದು ಜೀವನ ಸಾಗಿಸಬೇಕು ಅನ್ನುವ ಮೊದಲ ನಿಶ್ಚಯ ಇರಬೇಕದ. ವೈದಾಟ ಇರಬಾರ್ದು. ಇಲ್ಲಿ ಬಂದಾಗ ಹೀಗೆ ಮಾಡಬೇಕನ್ನಿಸ್ತದೆ, ಅಲ್ಲಿ ಹೋದಾಗ ಹಾಗೆ ಮಾಡಬೇಕನ್ನಿಸ್ತದೆ. ಯಾವುದೂ ಮಾಡೋದಿಲ್ಲ ಮನುಷ್ಯ. ನಿಶ್ಚಯ. ನಾನು ಬದುಕನ್ನು ಶಾಂತಿ ಪಡೆಯೋದಕ್ಕಾಗಿ, ಶಾಂತಿಯನ್ನು ಪಡೆಯೋದಕ್ಕಾಗಿ, ಸತ್ಯವನ್ನು ಅನುಭವಿಸೋದಕ್ಕಾಗಿ, ಪರಮ ಸ್ವಾತಂತ್ರ್ಯವನ್ನು ಬದುಕಿನಲ್ಲಿ ಅರಿಯೋದಕ್ಕಾಗಿ ನಿಶ್ಚಯ ಮಾಡಬೇಕಾಗ್ತದೆ. ನಿಶ್ಚಯ. ಒಮ್ಮೆ ನಿರ್ಧಾರ, ಇಲ್ಲೇ ನಿರ್ಧಾರ ಅಂತ ಕರೀತಾರೆ. ಬೇಕು ಒಮ್ಮೆ ಮನಸ್ಸು ನಿಶ್ಚಯ ಮಾಡಬೇಕು. ನಾವು ನಿಶ್ಚಯ ಮಾಡೋದಿಲ್ಲ, ಒಮ್ಮೆ ನೋಡೇ ಬಿಡ್ತೀನಿ. ಇದೆಂಥ ನಿಶ್ಚಯ. ಪ್ರಾಣ ಹೋದರೆ ಚಿಂತಿಲ್ಲ, ಬಿಡೋದಿಲ್ಲ ಅವನ್ನ. ಏನು ಅವನು ತಗೊಂಡ್ರೆ ಏನು ಮಾಡೋದು, ಇವನು ತಗೊಂಡ್ರೆ ಏನು ಮಾಡೋದು, ಯಾರನ್ನು ತೆಗೆದರೆ ಏನು ಜಗತ್ತೆಲ್ಲ ಸ್ವಚ್ಛ ಆಗ್ತದೆ. ಇದೆಲ್ಲ ಹಿಂಗೆ ಇರೋದು. ಸ್ವಲ್ಪ ಕಸ ಕಿತ್ತೋದು, ಮತ್ತು ಕಸ ಬೆಳೀತದೆ, ಕಿತ್ತೋದು ನಮಗೆ ಎಷ್ಟು ಮಾಡ್ತದೆ ಸಾಧ್ಯದಷ್ಟು ಮಾಡ್ಕೋತ ಹೋಗೋದಿರುತ್ತೆ. ಹಂಗಾಗೋದಿಲ್ಲ. ನೋಡ್ತೀನಿ, ನಿಸರ್ಗ ಅಂತದ, ನಿನ್ನೂ ನಾನು ನೋಡ್ತೀನಿ. ಏನು ಮಂದಿಗೆ ನೋಡ್ತೀನಿ ಅನ್ನೋದಿಲ್ಲ. ಒಂದು ಗಿಡ ಕಂಡತಂದ್ರೆ ನಾಳೆ ನೋಡ್ತೀನಿ ನಿನ್ನ ಅಂದರೆ ಕಡಿಯಾವ. ಒಂದು ಚಲೋ ಗಿಡ ಕಂಡ್ರೂ ಸಮಾಧಾನ ಇಲ್ಲ, ಒಂದು ಹೂಗಂಟಿ ಕಂಡ್ರೂ ಸಮಾಧಾನ ಇಲ್ಲ. ಯಾವಾಗ ಕಡ್ದೇನಿ, ಯಾವಾಗ ಮಾರಾಟ ಮಾಡೇನಿ, ಯಾವಾಗ ಪಾಕೆಟ್ ತುಂಬೇನಿ, ಇಷ್ಟು ಬಿಟ್ಟರೆ ಏನದ ಜೀವನ ಹೇಳಿ? ಎಂಥ ಭಾರತ ಇತ್ತು, ಏನು ಮಾಡಿಬಿಟ್ಟೇವಿ. ಎಷ್ಟು ಹಸಿರ ಲಕ್ಷಾಂತರ ವರ್ಷಗಳಿಂದ ಹಚ್ಚ ಹಸಿರಾಗಿರುವ ಭಾರತ ಏನಾಗಿದೆ ನೋಡಬೇಕು. ಮನುಷ್ಯನ ಜೀವನದ ರೀತಿ ಇದೆ. ನಿಶ್ಚಯದಾರ್ಢ್ಯಾತ್. ನಾನು ಒಳ್ಳೆಯವನಾಗಬೇಕು, ನಾನು ಪ್ರಶಾಂತಿಯನ್ನು ಪಡೀಬೇಕು ಈ ಬದುಕಿನಲ್ಲಿ. 84 ಲಕ್ಷದ ನಂತರ ಅಲ್ಲ. ನಮ್ಮ ಪ್ಲ್ಯಾನ್ಗಳು ಭಾಳ. ಈ ಸಲ ಪ್ರಪಂಚ ಮಾಡೋದು, ಮುಂದಿನ ಸಲ ಪರಮಾರ್ಥ. ಮುಂದೆ ಯಾವಾಗ ಬರಾಮಿವ? ಇವಾಗ ಆಗಿಲ್ಲ, ಇದನ್ನ ಮುಂದೆ ಯಾವ ಕಾಲ ಅದು, ಹಿಂದೆ ಯಾವ ಕಾಲ? ಪ್ರೋಕ್ರಾಸ್ಟಿನೇಷನ್ ಈಸ್ ಅ ಥೀಫ್ ಆಫ್ ಟೈಮ್. ಒಂದು ಗಾದಿ ಮಾತು ಅದು ಇಂಗ್ಲೀಷ್ದಾಗ. ಪ್ರೋಕ್ರಾಸ್ಟಿನೇಷನ್ ಈಸ್ ದ ಥೀಫ್ ಆಫ್ ಟೈಮ್. ಮುಂದಕ್ಕೆ ಹಾಕೋದು ಪ್ರೋಕ್ರಾಸ್ಟಿನೇಷನ್, ಮುಂದಕ್ಕೆ ಹಾಕೋದು ಹೋಗೋದು. ನಾಳೆ, ನಾಡ್ದು, ಹಿಂಗೆ ಮುಂದಕ್ಕೆ ಹಾಕೋತ ಹೋಗೋದು. ಎದಕ್ಕೆ? ಇಲ್ಲಿ ಬರಕ್ಕೆ, ಮತ್ತು ಇಲ್ಲಿ ಹೋಗಲಿಕ್ಕೆ ನಾಳೆ ಹಾಕ, ಹೀಗೆ ಇದೇ ಕ್ಷಣ. ಎಷ್ಟು ವಿಚಿತ್ರದ ಮನಸ್ಸು. ಇದನ್ನು ನಿಶ್ಚಯ ಮಾಡಬೇಕು. ಈ ಜನ್ಮ ಮುಂದಿನ ಜನ್ಮ ಅಂತ ಅನ್ನಬಾರ್ದು, ನಾಳೆ ಅನ್ನಬಾರ್ದು. ಈ ಕ್ಷಣವೇ. ಈಗ ನಾವು ಚಟ ಬಿಡ್ತೇವಲ್ಲ, ಒಂದು ಸ್ವಲ್ಪ ದಿವಸ ಕೊಡ್ರಿ ಅಂತಾರೆ. ಇನ್ನೇನು ಕೊಡ್ತಾರೆ? 40 ವರ್ಷ ಕೊಟ್ಟಿದ್ದು ರಗಡಾಗ್ಯದ, ಮತ್ತಿನ್ಯಾವುದು 4 ದಿವಸದಾಗ ಇನ್ನೇನು ಆಗೋದದು? ಏನು ಚಟ ಬಿಡು. ಒಂದು ಚೀಟಿ ಏನಲ್ಲ, ಒಂದಿಷ್ಟು ತಂಬಾಕದ್ದು ಇದು ಬಿಡ್ಲಿಕ್ಕೆ ಆಗದಾಗ ಅಷ್ಟು ದಾರ್ಢ್ಯತೆ ಇಲ್ಲ ಮನುಷ್ಯನಾಗ ಅಂದಾಗ ಇನ್ಯಾವುದು ಬಿಡೋದು? ಸುಮ್ಮನೆ ಕಿಶೆದಾಗಿಂದ ಹಿಂಗೆ ಹೊರಗೆ ಚೆಲ್ಲಬೇಕಾದ್ರೆ ಹಾಳಾಗ್ತದಂತ ಒಳಗೆ ಹಾಕ್ತಾನೆ.
ಅದು ಒಳಗೆ ಹಾಕುವಂಥ ವಸ್ತು ಅಲ್ಲ. ಹೊರಗೆ ಹಾಳಾಗಬಾರ್ದತ್ತು ಒಳಗೆ ಹಾಕೋದು ಎಂಥ ಆಶ್ಚರ್ಯ ಇರಬೇಡ. ಅಲ್ಲೇ ದೇವರು ಎಷ್ಟು ಚಲೋ ದೇಹ ಕೊಟ್ಟು ತಿನ್ನು ಹಣ್ಣ ಹಂಪ್ಲ ಅಂತ ಎಷ್ಟೆಷ್ಟು ಚಲೋ 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 ದ್ರಾಕ್ಷಿ ಮಾಡಿ ಒಳಗೆ ರಸ ತುಂಬಿ ಮ್ಯಾಲೆ ಪ್ಯಾಕ್ ಮಾಡಿ ಏನು ಹೊಳಪ ಎಲ್ಲೇನು ಚೆಲ್ಲುವಂಗಿಲ್ಲ. ಒಳಗೆ ರಸ ಅದ ಚೆಲ್ಲಂಗಿಲ್ಲ. ಎಂಥ ಪ್ಯಾಕ್. ನಮ್ಮ ಪ್ಯಾಕ್ಗಳು ಒಡೆದಿರ್ತಾವೆ. ಎಷ್ಟು ಶುದ್ಧ ಶುದ್ಧ. ಇದನ್ನು ತಿನ್ನುವಂತ ಕೊಟ್ಟರೆ ಏನಿಲ್ಲ. ನಾನು ಇದನ್ನು ತಿನ್ನೋದಿಲ್ಲ, ನಾನು ಎಲೆ ಒಣಗಿಸಿ ಅದನ್ನು ಪುಡಿ ಮಾಡಿ ಹೆಂಗದೆ. ಇದು ದೃಷ್ಟಿ. ನಿಶ್ಚಯ ಆಗಬೇಕು ಮೊದಲು. ಏನು ಮಾಡಬೇಕಂತ ಮಾಡೇವೋ ಅದನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಬೇಕು. ಟೇಕ್ ಎ ಡೆಸಿಷನ್, ಎ ಫರ್ಮ್ ಡೆಸಿಷನ್ ಟು ರೀಚ್ ದ್ಯಾಟ್ ಸ್ಟೇಟ್ ಆಫ್ ದ ಮೈಂಡ್ in which we experience freedom and peace. ಮಾಡಬೇಕು, ಒಂದು ನಿರ್ಣಯ ಮಾಡಬೇಕು. ಮನಸ್ಸನ್ನು ಈ ಎತ್ತರಕ್ಕೆ ಎತ್ತಬೇಕಲ್ಲ. ಎಲ್ಲಿ ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತೇವೆ, ಶಾಂತಿಯನ್ನು ಅನುಭವಿಸ್ತೇವೆ, ಅಂಥ ಎತ್ತರಕ್ಕೆ ಎತ್ತಬೇಕು ಅಂತ ನಿರ್ಣಯ ಮಾಡಬೇಕು. ಗುರು ಹೇಳ್ತಾ ಇದ್ದಾರೆ, ಮೊದಲ ನಿಶ್ಚಯ ಮಾಡು. ಮಾರ್ಗ ಆದ ಬಳಿಕ ನಿರ್ಣಯ ಮೊಟ್ಟ ಮೊದಲ. ಏನಾಗಬೇಕಂತೀಯೋ ಮಾಡು. ಆದರೆ ಅದು ಹೊಯ್ದಾಡಬಾರದು. ನೋಡು, ಇಂದೊಂದು ಮುಂಜಾನೆ ಒಂದು ನಿರ್ಣಯ ಮಾಡೋದು ಮುಂಬೈಗೆ ಹೋಗಬೇಕಂತ. ಮತ್ತು ಯಾರೇ ಬಂದು ಹೇಳಿದರು ಅಲ್ಲೇ ನೋಡೋದದ ಮದ್ರಾಸ್ ಚಲೋ ಅಂತ. ಮಧ್ಯದಾಗ ಮದ್ರಾಸ್. ಸಾಯಂಕಾಲ ಒಬ್ಬ ಬಂದು ಹೇಳ್ದ ಅಲ್ಲೇ ಯಾವುದದ, ಇಲ್ಲಿ ಹೈದರಾಬಾದ್ ಎಷ್ಟು ಚಂದದ. 3 ದಿವಸ ಹೈದರಾಬಾದಕ್ಕೆ ಹೋಗಬೇಕಂತ ಹೊಂಟ. ಹಾದ್ಯಾಗ ಹೇಳಿದರು ಅಲ್ಲೇನದ ಹೈದರಾಬಾದ್, ದಿಲ್ಲ್ಯಾಗದ ಎಲ್ಲ. ಇವೇನು ಹೋಗ್ತಾನೆ, ಹೊಯ್ದಾಡ್ತಾನೆ. ಒಂದು ಯಾವುದರೇ ನಿರ್ಣಯ ಮಾಡು, ಯಾವುದರೇ ಮಾಡು, ಚಲೋ ಮಾಡು. ಭರ್ತೃಹರಿ ಹೇಳ್ತಾನೆ, ಏನು ಬಿಡೋ, ಗೃಹಸ್ಥರೇ ಚಲೋ ಆಗು. ನಿನಗೆ ಸನ್ಯಾಸ ಬೇಡ ಆತು, ಗೃಹಸ್ಥ ಚಲೋ ಆಗು. ಒಲ್ಲಾತು, ಚಲೋ ಸನ್ಯಾಸಿ ಆಗು. ನಿರ್ಧಾರ ಮಾಡು. ಒಂದಿಷ್ಟು ಗಿಡ ಏರರೆ ಏರು, ಕೆಳಗರೆ ಇಳಿ, ನೆಲದ ಮ್ಯಾಗರೆ. ನಡುವೆ ಯಾಕೆ ಹಿಂಗೆ ಓಡಾಡ್ತೀಯ? ಕೆಳಗೂ ಇಳಿಲಿಲ್ಲ, ಮ್ಯಾಗೂ ಹೋಗಲಿಲ್ಲ. ಹಿಂಗೆ ಮಾಡಬೇಡ. ಇದು ಒಬ್ಬ ಹೊಂಟ. ಈ ಕಡೆ ಒಂದು ಊರ, ಆ ಕಡೆ ಒಂದು ಊರ. ಇದು ತಂದೆ ಊರ, ಇದು ಮಾವನ ಊರ. ಲಗ್ನ ಆಗಿತ್ತು, ಹೊಂಟ ಮಾವನ ಊರಿಗೆ ಹೊಂಟ. ಹೊಳಿ ನಡುವ. ಇಲ್ಲಿಂದ ಈಶಾಡ್ಕೋತ ಹೊಂಟ. ಇನ್ನೂ ದಂಡಿ ಮುಟ್ಟಿದ್ದಿಲ್ಲ. ಎಲ್ಲರೇ ಅಲ್ಲಿ ಹೋಗೋದಕ್ಕಿಂತ ತಂದೆ ಊರಿಗೆ ಹೋಗೋದು ಚಲೋ ಅಂತ ಈ ಕಡೆ ಹೊಂಟ. ಇಲ್ಲಿನ ದಂಡಿ ಮುಟ್ಟಿರಲಿಲ್ಲ. ಏನಪ್ಪ ತಂದೆ ಊರು ಇದ್ದೇ ಇರ್ತದ, ಅಲ್ಲೇ ಇರೋದದ, ಮಾವನ ಊರಿಗೆ ಹೋಗಿ ಬರೋಣ ಅಂತ ಈ ಕಡೆ ಹೊಂಟ. ಇನ್ನ ಯಾವ ದಂಡಿಗೆ ಮುಟ್ಟಿಲ್ಲ. ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ, ಈ ಮನೆಗೆ ಇಲ್ಲ ಆ ಮನೆಗೆ. ಹಿಂಗೆ ನಮ್ಮದು ಪರಿಸ್ಥಿತಿ. ಪರಮಾರ್ಥ ಇಲ್ಲ, ಚಲೋ ಪ್ರಪಂಚ. ಹೆಂಗಾಗ್ತದೆ? ಪ್ರಪಂಚ ಮಾಡೋದಾದರೆ ಮಸ್ತ್ ಮಾಡಿರಬೇಕು. ಹೆಂಗಿರಬೇಕು? ಒಳ್ಳೆ ಪ್ರಪಂಚ ಹೆಂಗಿರಬೇಕು ವರ್ಣಿಸ್ತಾರ, ಕೇಳಂಗದ. ಚಲೋ ಒಂದು ಸಣ್ಣ ಮನೆ ಇರಬೇಕು. ಹೆಂಗೆ ಹೇಳ್ತಾರೆ ಅವ್ರು, ದೊಡ್ಡ ಮನೆ ಇರಬಾರ್ದು. ಯಾಕೆ? ತಾಪ ಭಾಳ. ಅದನ್ನೆಲ್ಲ ಹೂಡಿಸೋದು, ಕಸ ಗುಡಿಸೋದು, ಮಾಡೋದು, ಎತ್ತೋದು, ಇಳುವುದು ಭಾರಿ ತ್ರಾಸು. ನಮಗೆ ಎಷ್ಟು ಹಿತ ಆಗ್ತದೆ ಅಷ್ಟು ಚಂದ ಮನೆ ಇರಬೇಕು. ಮನೆಯ ಸುತ್ತಗಟ್ಟೆ ಒಂದು ಗಾರ್ಡನ್ ಇರಬೇಕು. ಅಲ್ಲೇನೂ ಬೆಳಿಬಾರ್ದು. ಚಲೋ ಚಲೋ ಚಲೋದು ತಿನ್ನಕ್ಕೆ ಉಣ್ಣಕ್ಕೆ ಬೆಳೆದಿರ್ಬೇಕು. ಆ ಬಳಿಕ ಏನಿರಬೇಕು? ಮನ್ಯಾಗ ಒಂದಿಷ್ಟು ನಗೋ ಜನ ಇರಬೇಕು.
ಸುತ್ತಮುತ್ತ ನೆರೆ ಹೊರೆ ಅವ್ರು ಹಿಂಗಿರಬೇಕಲ್ಲ, ಹೆಂಗಿರಬೇಕು? ನಾವು ಬಾಗಿಲ ತೆಗೆದ್ರೆ ಅವ್ರು ನಮ್ಮನ್ನು ನೋಡಿ ಏನಂದಿರಬೇಕು? ನಮಸ್ಕಾರ ಅಂದಿರಬೇಕು. ಹಂಗೆ ಅವ್ರಿರ್ಬೇಕು. ಹಿಂಗಾದರೆ ಅದು ಗೃಹಸ್ಥ. ಮನೆಗೆ ಮೇಲ ಅತಿಥಿಗಳು ಬಂದಿರಬೇಕು. ನಮ್ಮ ಮನೆಗಳು ಹಂಗಾಗ್ತವೆ ಹೇಳಿ? ನಮ್ಮ ಮನೆಗಳ ಗೇಟದ ಎದರ 2 ಚಿತ್ರ ಇರ್ತಾವೆ, ಗೊತ್ತದ? ಎತ್ಸರ ಬಂದಿಗಿಂದಿರಿ ಒಳಗ. ಅದ್ಯಾಕೆ ಬರ್ತಾರೆ? ಯಾರ್ಯಾಕೆ ಬರ್ತಾರೆ? ಯಾಕೆ ಬರ್ತಾರೆ? ಗೃಹಸ್ಥಾದ ಬಳಿಕ ಆತಿಥ್ಯ. ಮನೆಗೆ ಬಂಧು ಬಾಂಧವರು, ಒಳ್ಳೆಯ ಜನ, ಸಂತರು, ಶರಣರು, ಜ್ಞಾನಿಗಳು, ವಿದ್ಯಾರ್ಥಿಗಳು ಬರಬೇಕು ಅಂತ ಗೃಹಸ್ಥನ ವೈಭವ ಇರೋದು ಆತಿಥ್ಯದೊಳಗೆ. ಗೃಹಸ್ಥನ ವೈಭವ ಇರೋದು ಉಣ್ಣೋದು ತಿನ್ನೋದರಲ್ಲೇ, ಸಂತೋಷ ಪಡೋದರಲ್ಲೇ, ಪಡಿಸೋದರಲ್ಲೇ. ಅದು ಅಲ್ಲೇ ಪಕ್ಕ ಅದರೇ ಭರ್ತೃರೇ ಹೇಳ್ತಾ ಇರೋದು ಇದನ್ನು. ಪಕ್ಕ ಅದನ್ನರೇ ಮಾಡು ಒಂದು, ಇಲ್ಲವೇ ನಿಶ್ಚಿಂತಾಗಿ ಬದುಕು ಜಗತ್ತಿನಲ್ಲಿ. ಯಾವುದರೆ ಒಂದರೆ ಮಾಡು. ಸುಮ್ಮನೆ ಅಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ, ಹಂಗೂ ಇಲ್ಲ, ಹಿಂಗೂ ಇಲ್ಲ, ಅದೇ ಹಂಗದ. ನಿಶ್ಚಯ ದಾರ್ಢ್ಯತಾ ಇರಲಿ. ನಿಶ್ಚಯ ಮಾಡು, ನಾನು ಒಳ್ಳೆಯವನಾಗಬೇಕು, ನಾನು ಏನಾಗಬೇಕು? ಶ್ರೇಷ್ಠ ಮಧುರ ಭಕ್ತನಾಗಬೇಕು, ಶಾಂತನಾಗಬೇಕು, ಜ್ಞಾನಿಯಾಗಬೇಕು, ಅಮೃತತ್ವವನ್ನು ಅನುಭವಿಸಬೇಕು. ಜೀವನ ಇರೋ ಕೊನೆ ಕ್ಷಣದವರೆಗೆ ಶಾಂತಿಯನ್ನು ಅನುಭವಿಸಬೇಕು. ಹಂಗಾಗಬೇಕು ಅಂತ ಒಮ್ಮೆ ಹಾಕಿಕೋ, ತಲೆಯೊಳಗೆ ಹಾಕಿಕೋ. ಅದು ಎಷ್ಟು ಭದ್ರವಾಗಿರ್ತದೆ, ಸಾಧನ ಅಷ್ಟು ಸುಲಭವಾಗ್ತದೆ. ನಿಶ್ಚಯ ಎಷ್ಟು ಭದ್ರ ಆಗ್ತದೆ, ಅಷ್ಟು ಸಾಧನ ಸುಲಭವಾಗ್ತದೆ. ಆದ್ದರಿಂದ ಮೊದಲ ನಿಶ್ಚಯ ಮಾಡು ಅಂದ. ನಿಶ್ಚಯ ದಾರ್ಢ್ಯ, ಗಟ್ಟಿರಬೇಕು ನಿಶ್ಚಯ. ಜಗತ್ತಿನಾಗ ಹಿಂಗೆ ಘಟನೆಗಳು ನಡೀತಾವ, ನಿಶ್ಚಯವನ್ನು ಕದಲಿಸೇ ಬಿಡ್ತಾವ. ಜನರ ಶಬ್ದಗಳು, ನಡೆವ ಘಟನೆಗಳು, ನೋಡುವ ವಸ್ತುಗಳು, ಒಳಗಿರುವ ಆಶೋತ್ತರಗಳು ನಮ್ಮ ನಿರ್ಣಯಗಳನ್ನು ಬದಲಾವಣೆ ಮಾಡಿಬಿಡ್ತಾವ. ಬದಲಾಗದಂಗೆ ಒಂದಿಷ್ಟು ನೋಡು, ಒಂದು ನಿರ್ಣಯ ಮಾಡು. ಒಮ್ಮೆ ನಿರ್ಣಯ ಮಾಡು, ಏನು ತಗೋಬೇಕು ನಿರ್ಣಯಿಸು. ಏನು ಸೈನ್ಸು, ಆರ್ಟ್ಸು, ಕಾಮರ್ಸು, ಮತ್ತೇನು ತಗೋಬೇಕು ಒಮ್ಮೆ ನಿರ್ಣಯ ಮಾಡು. ಒಂದು 2 ತಿಂಗಳು ಇದಕ್ಕೆ ಹೋದ ಆರ್ಟ್ಸಕ್ಕೆ, 1-2 ತಿಂಗಳು ಸೈನ್ಸ್ಗೆ ಹೋದ. ಮತ್ತೊಮ್ಮೆ ಇವೆರಡೂ ನನಗೆ ಆಗೋದಿಲ್ಲ ಅಂತ ಕಾಮರ್ಸ್ಗೆ ಹೋದ. ಅಲ್ಲಿ ಹೋದ, ಇದು ಉಪಯೋಗ ಆಗೋದಿಲ್ಲ, ಸಂಗೀತಕ್ಕೆ ಹೋಗಬೇಕು ಅಂತ. ಅಲ್ಲಿ ಹೋಗಿ 2 ದಿವಸ ಕಲಿತ ಅವ್ರು ಹೇಳಿದ್ರು ನಿನಗೆ ಸರಿ ಹೊಂದೋದಿಲ್ಲ ಅಂತ ಆಟ ಆಡೋಕ್ಕೆ ಹೋದ. ಆಟ ಆಡೋರು ಹೇಳಿದ್ರು ನಿನಗೆ ಓಡೋಕೆ ಸರಿಯಾಗಿ ಬರೋದಿಲ್ಲ, ಏನೇನು ಮಾಡ್ತೀವಿ ಅಂದರೆ ಕುಡಿಯೋಕೆ ಹೋದ ಅಷ್ಟೆ. ಏನದ ಜೀವನ? ಹಿಂಗೆಲ್ಲ ನಿಶ್ಚಯ ಮಾಡಿದರೆ ಗತಿ ಹೆಂಗಾಗ್ತದೆ? ಒಂದು ದೃಢ, ಎಲ್ಲೇ ಇರೋ ಅಲ್ಲೇ ದೃಢ. ಹೊಯ್ದಾಡ್ತು ಅಂದ್ರೆ ಅಲ್ಲ. ಎಷ್ಟು ಚಲೋ. ಒಬ್ಬ ಕವಿ ವರ್ಜಿನಿಯಾ ವೂಲ್ಫ್ ಅಂತ ಒಬ್ಬರು ಭಾಳ ಸುಂದರ ಒಂದು ಮಾತು ಬರ್ದಾರೆ. ಮನಸ್ಸು ಹೆಂಗದ ಅಂದರೆ, ಇಟ್ ಈಸ್ ಲೈಕ್ ಆ್ಯನ್ ಇನ್ಸೆಕ್ಟ್. ಇಟ್ ಈಸ್ ಆನ್ ಇನ್ಸೆಕ್ಟ್ that flits and flitters always. Capricious insect. ಏನು ವರ್ಣ ಮಾಡ್ಯಾರ? ಮೈಂಡ್ ಈಸ್ ಎ ಕ್ಯಾಪ್ರಿಷಸ್ ಇನ್ಸೆಕ್ಟ್.
that flits and flutters always. ಅದೊಂದು ಕೀಟಿದ್ದಂಗೆ ಮನಸ್ಸ, ಒಂದು ಕೀಟಿದ್ದಂಗೆ, ಪಾತರಗಿತ್ತಿ ಬಟರ್ಫ್ಲೈ ಹಿಂಗಿದ್ದಂಗೆ. ಅದು ಯಾವಾಗಲೂ ಏನು ಮಾಡ್ತದೆ? ಕ್ಯಾಪ್ರಿಷಸ್. ಅದು ಯಾವಾಗಲೂ ಒಂದೇ ಕಡೆ ಇರೋದಿಲ್ಲ, ಹಿಂಗೆ ಹೊಯ್ದಾಡ್ತಿರ್ತದೆ. ಇಟ್ ಆಲ್ವೇಸ್ ಫ್ಲಿಟ್ಸ್ ಆ್ಯಂಡ್ ಫ್ಲಟರ್ಸ್. ಯಾವಾಗಲೂ ಇಲ್ಲೊಂದಿಷ್ಟು ಕೊಡೋದು, ಅಲ್ಲೊಂದಿಷ್ಟು ಕೊಡೋದು, ಅಲ್ಲೊಂದಿಷ್ಟು ಕೊಡೋದು, ಎಲ್ಲಿ ಖಾಯಂ ಕೊಡೋದಿಲ್ಲ. ಭದ್ರತೆ ಅಲ್ಲಿಲ್ಲ. ಸುಮ್ಮನೆ ಮುಟ್ಗೋತು 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 ಹೋಗಿ. ಆ ಜೀವನಕ್ಕೆ ಅದು ಚಲೋ. ಅದರ ನಮ್ಮ ಮನಸ್ಸು ಹಂಗಾಯಿತು ಅಂದರೆ ಗತಿ ಹೇಗ? ಆ ಕೀಟಕ್ಕೆ ಅದು ಚಲೋ, ಆದರೆ ನಮ್ಮದು ಹಿಂಗಾದ್ರೆ ಈಗ ನೀವು ಉದಾಹರಣೆಗೆ ಸುಮ್ಮನೆ ಒಬ್ಬ ಹುಡುಗ ಕನ್ಯಾ ನೋಡೋದು, ಇಲ್ಲಿ ನೋಡ್ದೆ, ಮರುದಿವ್ಸ ಅಲ್ಲಿ ನೋಡ್ದೆ, ಮತ್ತೊಂದು ದಿವ್ಸ ಮತ್ತೊಂದು ಕಡೆ ನೋಡ್ದೆ, ಹಿಂಗೆ ವರ್ಷ ತುಂಬ ಒಂದು 20-30 ವರ್ಷ ನೋಡ್ಕೋತ ಹೋದ. ಫ್ಲಿಟ್ಸ್ ಆ್ಯಂಡ್ ಫ್ಲಟರ್ಸ್. ಇವ ಲಗ್ನ ಆಗವೇನು? ಮತ್ತು ಸುಮ್ಮನೆ ಬಿಟ್ಟರೆ ಬಿಡ್ತಾನೇನು? ಎರಡೂ ಇಲ್ಲ. ಒಂದು 100 ನೋಡ್ದ, ಅಷ್ಟೊತ್ತಿಗೆ ಈ ಮನೆ ಮುಪ್ಪಾಗಿತ್ತು. ಆ ಬಳಿಕ ಆಗಲಿ ಅಂತ ಕೊನೆಗೆ ಒಪ್ಕೊಂಡ. ಅವರಂದ್ರು ನಿನ್ನಂಥ ಮುದುಕನ್ನ ಯಾರಾಗ್ತಾರೆ? ಮುಗೀತಲ್ಲಿ, ಜೀವನ ಮುಗೀತು. ಯಾವಾಗ ನಿರ್ಣಯ, ಯಾವ ಕ್ಷಣ ನಿರ್ಣಯ, ಹೇಗೆ ಮಾಡಬೇಕು, ಮಾಡಬೇಕಲ್ಲ. ಬರೇ ಹೊಯ್ದಾಡೋದು ಎಷ್ಟು ದಿವಸ, ಹೊಯ್ದಾಡೋದು ಎಷ್ಟು ದಿವಸ. ಇದಕ್ಕೆ ಅಂತಾರೆ ಕ್ಯಾಪ್ರಿಷಸ್ ಇನ್ಸೆಕ್ಟ್ that flits and flutters always. ವರ್ಜಿನಿಯಾ ವೂಲ್ಫ್ ಯಾವಾಗಲೂ ಹೀಗೆ ಹೊಯ್ದಾಡ್ಕೋತಿರ್ತದೆ. ಇದನ್ನು ಸ್ವಲ್ಪ ನಿಶ್ಚಲ ಸ್ಥಿತಿಗೆ ತರಬೇಕು. ಒಂದು ನಿರ್ಧಾರ ಮಾಡು ಜೀವನದಲ್ಲಿ. ಒಮ್ಮೆ ನಿರ್ಧಾರ, ನಾನು ಏನೇ ಬರಲಿ, ಏನೇ ಆಗಲಿ, ನಾನು ಇದನ್ನೇ ಗಳಿಸೋದು ಜೀವನದಲ್ಲೇ, ಇದನ್ನೇ ಮಾಡೋದು ಅಂತ ಮಾಡು. ಸಾಧ್ಯ ಆಗ್ತದೆ. ಸಾಧನೆ ಒಂದಿತ್ತು ಅಂದರೆ ನಮ್ಮ ಏನು ಬಯಸ್ತೇವೆ ಅದು ಸಿದ್ಧಿ ಆಗ್ತದೆ. ಇರಲೇನೋ ಒಬ್ಬರು ಈಸುಗಾರರಿದ್ದರು, ಇದೇ ಭಾರತ ದೇಶ. ಅವ್ರಿಗೆ ಒಂದು ಕನಸ, ಸಾಗರವನ್ನು ಈಸಬೇಕು. ಆತನ ಹೆಸರು ಮಿಹಿರ ಸೇನ್. ಬಹಳ ದೊಡ್ಡ ಮನುಷ್ಯ. ಅವನಿಗೆ ಒಂದು ಕನಸು ಏನು ಅಂದರೆ, ಭಾರತ ದೇಶದಿಂದ ಲಂಕಾದವರೆಗೆ ಈಸಬೇಕು. ಸಾಗರದಾಗ, ಕೆರೆಯಾಗಲ್ಲ, ಸಾಗರದಾಗ ಈಸಬೇಕು ಅಂತ ಏನು ಕನಸು ಬಿತ್ತೋ ಶುರು. ಕಷ್ಟಪಟ್ಟ ಸಾಧನೆ ಮಾಡಿದ. ಒಂದು ದಿವಸ ಇಲ್ಲಿ ಬಿಟ್ಟ, ಅಲ್ಲಿ ಹೋಗಿ ಮುಟ್ಟಿದ. ಏನು ಸಿದ್ಧಿ! ಬರೇ ಇಷ್ಟ ಬಿಡಲಿಲ್ಲ, ಜಿಬ್ರಾಲ್ಟರ್ಗೆ ಹೋದ. ಅಲ್ಲಿ 2 ಸಾಗರಗಳು, ಮಧ್ಯ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಕೂಡಿಸುವಂಥ ಒಂದು ಚಾನೆಲ್ ಅದೆ. ಅದು ಹಿಂಗೆ ನಮ್ಮಲ್ಲಿ ಹೆಂಗದ ಅಲ್ಲೇ ಸಾಗರ. ಅದು 2 ಸಾಗರಗಳನ್ನು ಬೆಸೆದ ಸಾಗರ. ಒಂದು ಕಡೆ ಫ್ರಾನ್ಸು, ಒಂದು ಕಡೆ ಸ್ಪೇನು ಅಂತ ಇಟ್ಟುಕೊಳ್ಳಿ. ಅಲ್ಲೇ ಹೋದ, ಅಲ್ಲಿ ಈಸಬೇಕು. ಇಲ್ಲಿಂದ ಬಿಟ್ಟ, ಅಲ್ಲಿ ಹೋಗಿ ತಲುಪಿದ. ಸಾಗರಗಳನ್ನು ಈಸಿದ. ಇಷ್ಟ ಬಿಡಲಿಲ್ಲ, ಅಲ್ಲಿ ಹೋದ ಪನಾಮಕ್ಕೆ, ಅಲ್ಲಿ ಈಸಾಡ್ದ. ಏನು ನೋಡಬೇಕು!
ಮಿಹಿರಸೇನ. ಇದು ಛಲ. ಛಲ ಬೇಕು ಶರಣಂಗೆ ಅಂದಿಲ್ಲ ಬಸವಣ್ಣನವರು. ಛಲ ಬೇಕು ಶರಣಂಗೆ ಪರಧನವನು ಒಲ್ಲೆಂಬ. ಎಂಥ ಸುಂದರ ಒಂದೆರಡು ಮಾತು ಹೇಳಿ. ಛಲ ಇರಬೇಕು ಮನುಷ್ಯಾಗ. ಯಾವ ಛಲ ಇರಬೇಕು? ನನ್ನ ಕೈ ಹೊಲಸು ಮಾಡ್ಕೋಬಾರ್ದು ಅಂತ ಛಲ ಇರಬೇಕು. ನನ್ನ ಮನಸ್ಸು ಹೊಲಸು ಆಗಬಾರದು, ಹಾಗೆ ಇಡಬೇಕು ಅಂತ ಛಲ ಇರಬೇಕು. ಅದನ್ನು ಹೇಳಿದರು ಬಸವಣ್ಣನವರು. ಛಲ ಬೇಕು ಶರಣಂಗೆ. ಶರಣ ಅಂತ ಹೇಳಿಸಿಕೊಳ್ಳುವವನಿಗೆ, ಶರಣನಾಗ ಬಯಸುವವನಿಗೆ ಏನು ಬೇಕು? ಛಲ ಬೇಕು. ವಲ್ಲ ಅಂತ ಹೇಳುವ ಛಲ ಬೇಕು. ಏನು ಅಲ್ಲ? ಯಾವುದು ತನ್ನದಲ್ಲವೋ ಅದು ಬೇಡ ಅಂತೂ ಛಲ ಇರಬೇಕು. ಇನ್ನೊಬ್ಬರ ವಸ್ತುವಿನತ್ತ ಆಸೆಯ ದೃಷ್ಟಿಯಿಂದ ನೋಡೋದಿಲ್ಲ ಅಂತ ಛಲ ಇರಬೇಕಷ್ಟೆ. ಛಲ ಬೇಕು. ಇದು ಶರಣರದು. ನಾವು ಶರಣರಂದು ಕೂಡಲೇ ಬರೇ ಒಂದೇ ಹಿಡ್ದೇವಿ. ಏನು ಅಂದ್ರೆ ಇವ್ರನ್ನ ಬೈದರು, ಅವ್ರನ್ನ ಬೈದರು. ಅದೆಲ್ಲ ಪ್ರತಿಯೊಬ್ಬ ವ್ಯಕ್ತಿ ಹೆಂಗಿರಬೇಕು ಅಂದರೆ ಸ್ವಚ್ಛ, ಸುಂದರ, ಒಳಗೆ ಶುದ್ಧ, ಹೊರಗೆ ಶುದ್ಧ, ಹಂಗಾಗಬೇಕು. ಛಲ ಬೇಕು. ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಎರಡೇ ಮಾತು. ಯಾರನ್ನ ಮೆಚ್ಚಿಕೋತಾನ ದೇವರು? ಛಲ. ಮತ್ತು ಛಲ ಅಂದ್ರೆ ಹಠಮಾರಿತನ, ಅದೊಂದು ಬೇರೆ. ನೀವು ಹಣ ಕೊಡದಿದ್ದರೆ ನಾ ಇಲ್ಲೇ ಸತ್ತು ಹೋಗ್ತೀನಿ, ನೀವು ಕನ್ಯಾ ಕೊಡದಿದ್ದರೆ ಮುಗೀತು, ನಾನು ಇಲ್ಲೇ ಪ್ರಾಣ ಕಳ್ಕೋತೀನಿ ಅಂತ ಎಷ್ಟು ಹುಡುಗರು ಮಾಡಿಲ್ಲ. ನೀವು ಸುಮ್ಮನೆ ಅಂತಾರ, ಮತ್ಕೊಂಡು ಕೊಡಿ ಹೋಗಿ ಲಗ್ನ ಆಗ್ತಾರ. ಇಲ್ಲಿ ಹಿಂಗೆ ಅನ್ನೋದು, ಆ ಕಡೆ ಹೋಗಿ ಹಂಗೆ ಆಗೋದು. ಇವೆಲ್ಲ ಅಲ್ಲ. ಛಲ ಬೇಕು. ಈ ಕೈಯ ಹೊಲಸು ಮಾಡಿಕೊಳ್ಳೋದಿಲ್ಲ, ಈ ಕಣ್ಣ ಕಾಮದಿಂದ ಹೊಲಸ ಮಾಡಿಕೊಳ್ಳೋದಿಲ್ಲ, ಈ ಕೈಯನ್ನು ಆಸೆಯಿಂದ ಹೊಲಸ ಮಾಡಿಕೊಳ್ಳೋದಿಲ್ಲ. ಎರಡೇ ಬಸವಣ್ಣವ್ರು ಹೇಳಿದ್ದು. ಒಂದು ಕಾಮದ ಕಣ್ಣ, ಒಂದು ಕಾರ್ಯದ ಕೈ. ಇನ್ನೊಬ್ಬರ ವಸ್ತುವನ್ನು ಹಿಡಿಬಾರ್ದು, ಇದು ಕೈಯ. ಇನ್ನೊಬ್ಬರ ವಸ್ತುವಿನ ಮೇಲೆ ಕಣ್ಣು ಬಿಡಬಾರ್ದು, ಇದು ಕಣ್ಣ. ಛಲ ಬೇಕು ಶರಣಂಗೆ. ಇಲ್ಲದೇ ಇದ್ದರೆ ಏನಾಗ್ತದೆ? ದೇವರ ಒಲುಮೆ ಅಥವಾ ಸಂತೋಷ ಜೀವನದಲ್ಲಿ ಉಂಟಾಗೋದಿಲ್ಲ. ಹೆಂಗಾಗ್ತದೆ? ಏನೋ ಒಂದು ಮಂಗಗಳಿದ್ದು ಕೆಲವು. ಒಂದು ತೋಟ, ಆ ತೋಟದ ದಂಡೆಯೊಳಗೆ ಮಂಗಗಳು ಬಂದು, ಒಂದು ಸಣ್ಣ ಕುಟುಂಬ ಮಂಗಗಳದು. ಅಲ್ಲೇ ತೋಟದಾಗ ಮಾವಿನ ಗಿಡ ಬೆಳೆದಿತ್ತು, ಇದು ಬಾಳೆಯ ಗಿಡ ಬೆಳೆದಿತ್ತು. ಚಲೋ ಬಾಳೆ ಗಿಡ ಹಾಕಿದ್ದ ತೋಟಿಗ. ಹಣ್ಣೇನು ಹಂಗೆ ಹಳದಿ ಆಗಿತ್ತು. ಇವಕ್ಕೆ ಸುಮ್ಮನೆ ಕುಂಡ್ರಕ್ಕೆ ಆಗ್ತದೆ. ಅವು ಒಳಗೆ ಹೊಕ್ಕು ಬಾಳೆಹಣ್ಣ ತಿಂತ ಇದ್ದು. ಮಾಲೀಕ ಬಂದ. ಮಾಲೀಕ ಬಹಳ ಒಳ್ಳೆ ಮನುಷ್ಯ ಇದ್ದ. ಅಲ್ರಿ, ದಿನ ಕಳ್ತನ ಮಾಡಿ ಯಾಕೆ ತಿಂತೀರಿ? ನಿಮ್ಮದ ಒಂದು ತೋಟ ಯಾಕೆ ಮಾಡಬಾರ್ದು? ಅವಂದು ಹೆಂಗೆ ಹೊಡಿಲಿಲ್ಲ. ನಿಮ್ಗೆ ಒಂದು ಹೇಳ್ತೀನಿ, ಕಾಯಮ್ಮ ಹಣ್ಣು ತಿನ್ನಬೇಕು ನೀವು. ಹಂಗೆ ಒಂದು ಕೆಲಸ ಮಾಡಿರಿ ನೀವು, ಅಂದರೆ ನಿಮ್ಮದು ತೃಪ್ತಿ ಆಗ್ತದೆ. ನನ್ನಲ್ಲಿ ಬರೋದು, ನಾವು ಹೊಡೆಯೋದು, ಹೋಗೋದು, ಅರ್ಧಂಬರ್ಧ ತಿನ್ನೋದು, ಇದರಿಂದ ಏನಾಗೋದದ ಜೀವನದಲ್ಲಿ ಸೌಖ್ಯ? ನಿಮ್ಮದೊಂದು ತೋಟ ಇತ್ತು ಅಂದರೆ ಏನು ಮಸ್ತ್, ನಿಮಗೆ ಬೇಕಾದ ಹಣ್ಣು ಬೆಳೆದು ಅಲ್ಲೇ ಆನಂದವಾಗಿ ಕೂತು ತಿನ್ನೋದು ಬಿಟ್ಟುಕೊಟ್ಟು ಈ ಕದ್ದು ತಿನ್ನೋದು ಯಾಕೆ ಅಂದ. ಹೌದಲ್ಲ ಅನ್ನಿಸ್ತು ಮಂಗಗಳಿಗೆ. ಮತ್ತು ಹೆಂಗೆ ಮಾಡೋದು ಅಂದ. ನಾನೆಲ್ಲ ಹಚ್ಚಿಕೊಡ್ತೀನಿ,
ಇದೇನದ ನನ್ನ ತೋಟದ ಆಚೆ ಕಡೆ ಚಲೋ ಭೂಮಿ ಅದ, ಅದು ಯಾರ್ದೂ ಅಲ್ಲ. ಅದನ್ನು ಸ್ವಲ್ಪ ಮಾಡಿಕೊಡ್ತೇನೆ ಮತ್ತು ಗಿಡನೂ ಹಚ್ಚಿಕೊಡ್ತೇನೆ, ನೀವು ಕಾಯೋದಷ್ಟೆ. ನೀರು ಒಂದಿಷ್ಟು ಹಾಕೋದು, ಕಾಯೋದು, ಇಷ್ಟು ಮಾಡಿರಿ, ಅದ್ರಾಗ ಏನು ಬೆಳೀತದ ತಿಂದು ಬಿಡ್ರಿ ಅಂದ. ಚಲೋ ಇದ್ದ ಮನುಷ್ಯ. ಯಾಕೆಂದರೆ ಎಲ್ಲ ನಮ್ಮದು ಒಂದು ನಮ್ಮ ಮೂಲ ಪುರುಷರು ಅವರೇ. ಯಾರು? ಮಂಗಗಳೇ. ಅವ್ರದ್ದು ನಮ್ಮದು ಭಾಳ ವ್ಯತ್ಯಾಸ ಇಲ್ಲ, ಒಂದೇ ವ್ಯತ್ಯಾಸ. ಹಾಂ, ಅವ್ರ ಮ್ಯಾಲದಾರ, ನಾವಿಟ್ಟು ಕೆಳಗದೇವಿ ಅಷ್ಟೆ. ನಮ್ಮ ಮನಸ್ಸು ಹಾಗೆ, ಅವ್ರ ಮನಸ್ಸು ಹಾಗೆ. ಅವು ಅಷ್ಟೆಲ್ಲ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟ. ಒಂದು ಸಣ್ಣದ ಹಚ್ಚಿಕೊಟ್ಟಿದ್ದ. ಅವು ಕೇಳ್ದು, ಎಷ್ಟು ದಿವಸ ನೀರು ಹಾಕಬೇಕು, ಎಷ್ಟು ದಿವಸ ಇದನ್ನು ಕಾಯಬೇಕು, ಹಣ್ಣು ಯಾವಾಗ ಬರ್ತಾವ ಅಂತ ಕೇಳ್ದ ಅವ ಮಾಲೀಕ. ಯಾರು? ಎದರ ಮಾಲೀಕ? ಆ ಕುಟುಂಬದ ಮಾಲೀಕ, ಮಂಗಗಳ ಕುಟುಂಬದ ಮಾಲೀಕ ಕೇಳ್ದ. ಯಾರಿಗೆ? ಈ ಮನುಷ್ಯ. ಇವ ಹೇಳ್ದ, ಅದಕ್ಕೊಂದು 7-8 ತಿಂಗಳರೇ ಬೇಕಾಗ್ತದೆ, ಅಷ್ಟೋ ತನಕ ನೀವು ಕಾಪಾಡ್ಕೊಂಡಿರಬೇಕು. ಅವಿನ ಬೇರೆ ಹಚ್ಕೋಬೇಕು, ಮಾಡಬೇಕು, ಸಾವಕಾಶ ಬೆಳೀತಾವ. ಬೇರ ಅದೆಲ್ಲ ಕಿತ್ತಾಕೆ ಹೋಗಬೇಡಿ, ಗಟ್ಟಿ ಆಗಬೇಕಾಗ್ತದೆ, ಒಳಗೆ ನೀರು ಹಾಕಬೇಕು ಅಂತೆಲ್ಲ ಹೇಳ್ದ. ಅವು ಕೂತ್ಕೊಂಡು ರೀ, ಒಂದು ದಿವಸ ಹೋಯ್ತು, 2 ದಿವಸ ಹೋಯಿತು. ಅವೊಂದು ಇನ್ನೂ 9 ತಿಂಗಳು ಆಗವಲ್ದಲ್ಲ ಅಂತ ಅವು ಎಣಸಕ್ಕೆ ಶುರು ಮಾಡೋದು. ಮುಂಜಾನೆ ಬರೋದು, 1, 2, 3, 4 ಅನ್ನೋದು, 9 ತನಕ ಅನ್ನೋದು, 9 ತಿಂಗಳ ಅನ್ನೋದು. ಆಗಿಂದಾಗ ಇವು ಎಣಸಿದ ಕೂಡಲೇ ತಿಂಗಳು ಹೆಂಗೆ ಹಾಕವಲ್ಲ. ಇವು ಕರೆ ಭಾಳ ಆಸಕ್ತಿ, ತಡಿಬೇಕಲ್ಲ. ಆವಾಗ ಮರಿಗಳು ತಂದೆಗೆ ಹೇಳೋದು, ಏನರ ಆಗ್ಯದ ನೋಡು, ಒಳಗೆ ಯಾಕೋ ಬೆಳೆಯೋಲ್ಲು ಅವು. ನಾವು ಎಷ್ಟು ದಾರಿ ಕಾಯಕ್ಕೆ ಹತ್ತೇವಿ, ಕೂತ್ಕೊಂಡು ಅದನ್ನೇ ನೋಡ್ತಿದ್ದು. ಯಾವಾಗ ಇದು ಬರ್ತದೆ, ಹಣ್ಣು ಬರ್ತದೆ, ಅದು ಹಳದಿ ಆಗ್ತದೆ ಅಂತ ನೋಡ್ತಿದ್ದು ಅಲ್ಲಿ. ಇನ್ನೂ ಏನಿಲ್ಲ, 4 ದಿವಸ ಆಗ್ಯದ ಅಷ್ಟೆ. ಹೌದು, ಏನರೇ ಆಗ್ಯದ, ಇದಕ್ಕೆ ಏನರೇ ಜಡ್ಡು ಬಂದಿರಬೇಕು, ಒಳಗೆ ಹುಳ ಆಗಿರ್ಬೇಕು, ಅಥವಾ ಅದನ್ನೆಲ್ಲ ಕಿತ್ತಿ ಮತ್ತು ಸ್ವಚ್ಛ ಮಾಡಿ ಹಾಕಬೇಕಂತ ಸುಮ್ಮನೆ ಕೂಡಬೇಕಲ್ಲ. ಎಲ್ಲ ಹೋಗಿ ಬರಾಬರ್ ಕಿತ್ತಾಕಿ ಅವಕ್ಕೇನ್ರಿ ಭಾಳ ಹಚ್ಚೋದು ಗೊತ್ತಿಲ್ಲ, ಅವಕ್ಕೆ ಕಿತ್ತೋದೇ ಗೊತ್ತದು. ನಮಗೂ ಹಂಗೆ ಹಚ್ಚೋದು ನಮಗೆ ಗೊತ್ತಿಲ್ಲ, ಬರೀ ಕಿತ್ತೋದು ಕಡಿಯೋದೇ ಗೊತ್ತಿರ್ತದೆ. ಹಂಗೆ ಕಿತ್ತಿದು ಒಳಗೆಲ್ಲ ಮತ್ತೆ ಮಣ್ಣು ಹಿಂಗೆ ಅಳಿಗಾಡಿಸೋದು, ಮತ್ತು ಅದನ್ನು ಇಟ್ಟು ಮುಚ್ಚೋದು. ಆ ಬಳಿಕ ನೋಡ್ಕೋತ ಕೂತು ಇನ್ನು ಬರ್ತದೆ ಹಣ್ಣು ಮ್ಯಾಲೆ. ಏನು ಹಣ್ಣು ಬರ್ತದೆ? ಒಣಗಾಕ ಶುರುವಾಯಿತು. ಮತ್ತೆ ಕಿತ್ತಿದು, ಈಗೇನೋ ಇನ್ನೂ ಉಳಿದಿರ್ಬೇಕಂತ ಅದೆಲ್ಲ ಕೆದರಿ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಇಟ್ಟು ಮಣ್ಣು ಹಾಕಿ ಮತ್ತು ನೀರು ಬಿಟ್ಟು ಒಂದು 5 ಮಿನಿಟ್ ಆಗಿತ್ತು, ಬಂದದನ್ನು ನೋಡುವಂತಿದ್ದು. ಎಲ್ಲಿ ಬರ್ತದೆ? ಏನು ಜೀವನ! ಸ್ವಲ್ಪರೇ ಬೇಕಲ್ಲ, ತಾಳ್ಮೆ ಬೇಕು, ನಿಧಾನ ಬೇಕು ಅನ್ನೋದಿಲ್ಲ. ನಾವು ಮನಾರ ಪೂಜೆ ಮಾಡೇವಿ, ನಮಗೇನಾಗಿಲ್ಲ ಅಂತ. ಈ ಮನಾರ ಪೂಜೆ ಇದು. ಪೂಜೆ ಅಂದರೆ ಏನು ಅದು ಹೇಳಿ? ಅವಕ್ಕೆ ಎಂದ ಕಾಯಿ ಬರ್ತಾವಲ್ಲ ಅಂದ ನಮಗೆ ಸಿದ್ಧಿ ಆಗೋದು. ಸುಮ್ಮನೆ ಕಿತ್ತೋದು ನೋಡೋದು, ಕಿತ್ತೋದು ನೋಡೋದು. ಅದು ಮುಂದೆ ಒಣಕ್ಕೋತು ಬಂತು, ಎಲ್ಲ ಒಣಗಿ ಹೋಗಿತ್ತು. ಅವ ಬಂದ ನೆರಿವರಿ, ಅವ ಅಲ್ಲೋ ಹಿಂಗ್ಯಾಕೆ ಮಾಡಿದ್ರಿ ಅಂದ. ಅದ್ರಾಗ ಏನೋ ಆಗ್ಯದ ಬಿಡು, ಅದು ಚಲೋ ಇಲ್ಲ, ನಿನ್ನೂ ಹೆಂಗೆ ಬೆಳೆಯಕತ್ತೇವ, ನಮ್ಮದು ಬೆಳಿಲೇ ಇಲ್ಲ ಇಲ್ಲಿ. ಅದಕ್ಕೆ
ಆಯ್ತು ತಗೋ, ಒಂದು ಗಿಡ ನೀವು ತಗೋರಿ ಅಂತ ಕೊಟ್ಟ. ಅವಕ್ಕೆ ಅದ ಯೋಗ್ಯ, ಸ್ವಂತ ಬೆಳೆದು ತಿನ್ನೋ ಚಟನೇ ಇರಲಿಲ್ಲ. ಆ ಬಳಿಕ ಮರುದಿವಸ ಹೊಡೆದು ಹೊರಗೆ ಹಾಕಿದ, ಮುಗೀತು. ಹಿಂಗೆ ನಮ್ಮದು ದೇವರು ನಮಗೂ ಏನು ಮಾಡ್ಯಾನ, ಹೋಗ್ರಿ ತಿನ್ನಿರಿ, ಚೆನ್ನಾಗಿರ್ರಿ, ಬೆಳೀರಿ, 100 ವರ್ಷ ಆರಾಮಿರ್ರಿ ಅಂತ ಬಂದರೆ ಎತ್ತೋದು ಯಾವಾಗ ಸುಖ ಸಿಗ್ತದೆ? ಮನೆ ಕಟ್ಟಿದಾಗ ಸಿಗ್ತದೆ. ಮನೆ ಕಟ್ಟದ, ಇನ್ನೂ ಸಿಗಲಿಲ್ಲ. ಬಣ್ಣ ಹಚ್ಚದ, ಮನೆದೆಲ್ಲ ಬದಲಾವಣೆ ಮಾಡಿಕೊಂಡ, ಗಿಡಕಿ ಪಡಿಕಿ ಕಿತ್ತು ಆ ಕಡೆ ಈ ಕಡೆ ಎಲ್ಲ ಮಾಡ್ದ. ಅದು ಕಿಡಿಕಿಯಾಗಿ ಇರ್ತದೇನು ಸುಖ? ಹೇಳಿ. ಎಲ್ಲ ಬದಲು ಮಾಡ್ಕೋತ ಹೋದ. ಒಬ್ಬ ಬರೋದು, ಇದು ಛಲೋ ಇಲ್ಲ, ಇದರಿಂದ ನಿನಗೆ ತಾಪ ಆಗಿದ್ದು. ಆ ಮನಿ ಅಂತಿತ್ತು, ಏನು ಗಂಟು ಬಿದ್ದರು ಇವನಿಗೆ. ಏನು ಮಾಡೋದು? ಒಬ್ಬ ಬರವ, ಟೇಬಲ್ ಆಚೆ ಕಡೆ ಇಡ್ರಿ, ಕುರ್ಚಿ ಹಿಂಗಿಡು, ಈ ಮೂಲೆ ಕಡೆ ಇಟ್ಕೋ, ಮುಖ ಮಾಡು, ಬಾಗಿಲ ಕಡೆ ಮುಖ ಮಾಡಬೇಡ, ಬರೀ ಬೆನ್ನು ಮಾಡು. ಏನಿದೆಲ್ಲ? ಎಂತೆಂಥ ಶಾಸ್ತ್ರಗಳು ಬಂದು ಏನೇನು ಮಾಡಿದು, ಮನುಷ್ಯನನ್ನು ಹುಚ್ಚು ಹಿಡಿಸಿಬಿಟ್ಟು. ಇನ್ನು ಕೆಲವು ಕಡೆ ಬಂದವ, ಕಷ್ಟ ಇಷ್ಟೇ ಮಾಡ್ಕೋಬೇಕು, ಒಂದು ಲೈನ್ ಬಿಡಬೇಕು, ಅಷ್ಟೊಂದು ಬಿಡಬೇಕು, ಅಂದರೆ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ. ಏನೇನಿದೆ? ನಿಶ್ಚಯ ಇರಬೇಕು. ಇದನ್ನು ಕಷ್ಟಪಟ್ಟು ಮಾಡಬೇಕು ಅಂತ ನಿಶ್ಚಯ ಇರಬೇಕು. ನಿಶ್ಚಯ ದಾರ್ಢ್ಯಾತ್.